महालक्ष्मी योजना हिंदुस्तान के सारे गरीब परिवारों की लिस्ट निकालेंगे। हर परिवार में से एक महिला चुनी जाएगी और उस महिला के बैंक अकाउंट में सीधा कांग्रेस पार्टी साल का 1 लाख रुपया, महीना का 8,500 रुपए डाल देगी। खटाखट 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 हर महीने 8,500 रुपए पैसा महिला के बैंक अकाउंट में जाएगा। ಹಾಕಿ ಏನಾರೋ ಗೊತ್ತಿದ್ರೆ ನಂಬೋದು, ಆಗ್ತಾನೆ ಏನು ಆಗ್ತೀವಿ ಅಂದ್ರೆ ಅದೇ ಗ್ಯಾರಂಟಿ ಮೇಡಮ್ ಅವರೇ? ಎಲ್ಲಿಂದ ಕೊಡ್ತಾನೆ? ದೇಶ ಮಾರ್ಬೇಕಾಗತ್ತೆ ಅವನು. ಗೆದ್ರೆ ಆಗ್ತಾರಲ್ವಾ, ಇವಾಗ ಸಿದ್ದರಾಮಯ್ಯ ಅವ್ರು ಮಾಡಿದಾರಲ್ವಾ. ಟಕ ಅನ್ಬೀಳೋಕೆ ಮೊದಲು ಎಲ್ಲರಿಗೂ ಕೊಡಬೇಕು ಅಂದು ಮತ್ತೆ ಸಾಲ ಮಾಡ್ಕೊಂಡದು ಕೊಡಬೇಕಲ್ವಾ. ಒಬ್ರಿಗೆ 8,000 ತಿಂಗಳಿಗೆ ಕೊಟ್ಟರೆ ಆ ದುಡ್ಡು ಅವ್ರು ಎಲ್ಲಿಂದ ತರ್ತಾರೆ? ಪಾಕಿಸ್ತಾನ, ಶ್ರೀಲಂಕಾ ಥರ ದಿವಾಳಿ ಆಗ್ಬಿಡುತ್ತೆ. ರಾಹುಲ್ ಗಾಂಧಿ ಬಂದ್ರೆ ಆತ ಮಾತಾಡೋಕ್ಕೆ ಬರಲ್ಲ, ಆತ ಏನು ದೇಶ ಆಳ್ತಾನೆ ಹೇಳಿ. ದೇಶ ಉದ್ಧಾರ ಮಾಡೋರು ಮೋದಿ. ರಾಹುಲ್ ಗಾಂಧಿ ದೇಶ ಎಕ್ಕುಟ್ಟಿಸ್ಬಿಡ್ತಾನೆ. ಇನ್ನೊಂದು ಸರಿ ಕಾಂಗ್ರೆಸ್ ಬಂದರೆ ಸರ್ಕಾರದಲ್ಲೇ ಯಾರೂ ಉಳುಗಾಳ ಇಲ್ಲ ನಮ್ಮ ಹಿಂದೂಗಳಿಗೆ. ಇವಾಗ ಮೋಸ್ಟ್ಲಿ ಸೆಂಟ್ರಲಲ್ಲಿ ಮೋದಿ ಇರಬೇಕು, ಸ್ಟೇಟ್ನಲ್ಲಿ ನಮ್ಮ ಸಿದ್ದರಾಮಯ್ಯ ಇರಬೇಕು. ರಾಹುಲ್ ಗಾಂಧಿ ಅವ್ರಿಗೆ ಅಷ್ಟು ನಾಲೆಡ್ಜ್ ಇಲ್ಲ, ಸೊ ಮೋದಿನೇ ಬರಬೇಕು. ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಂಜೆ ವಾಣಿ, ನಾನು ಶ್ರುತಿ ನೀರಾಯ. ವೀಕ್ಷಕರೇ, ಇತ್ತೀಚೆಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ತನ್ನ ಭಾಷಣದ ವೇಳೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಬಡ ಮಹಿಳೆಯರ ಅಕೌಂಟ್ಗೆ ಪ್ರತಿ ತಿಂಗಳು 8,500 ರೂಪಾಯಿ ಟಕಾಟಕ್ ಅಂತ ಬಂದು ಬೀಳುತ್ತೆ ಅಂತ ಒಂದು ಮಾತನ್ನು ಹೇಳಿದ್ರು. ಈ ಕುರಿತಾಗಿ ನಮ್ಮ ಜನತೆ ಏನು ಹೇಳ್ತಾರಂತ ಕೇಳ್ಕೊಂಡು ಬರೋಣ ಬನ್ನಿ. ಅವರು ಮೊದಲೇ ನಿಖರವಾಗಿ ಹೇಳ್ಬಿಡಲಿ, ಅದು BPL ಕಾರ್ಡ್ ಇರೋರ್ಗೆ ಇಲ್ಲ ಎಲ್ಲ ಮಹಿಳೆಯರ್ಗೆ ಎಲ್ಲ ಕುಟುಂಬಕ್ಕೆ ಯಾರಿಗೆ ಅಂತ ಫಸ್ಟ್ ಅದನ್ನು ಹೇಳಿ. ಅವರು ಮೊದಲು ಇಲ್ಲೂ ಹಾಗೆ ಮಾಡೋರು, ಪ್ರತಿಯೊಬ್ಬರಿಗೂ ಅಂದರು. ಆಮೇಲೆ BPL ಕಾರ್ಡ್ ಓಡರ್ಸ್ಗೆ ಅಂದರು. BPL ಕಾರ್ಡ್ ಓಡರ್ ಮಾತ್ರ ಅವ್ರಿಗೆ ಓಟ್ ಹಾಕಲ್ಲ, ಎಲ್ಲರೂ ಓಟ್ ಹಾಕ್ತಾರೆ. ಸೊ ಅದನ್ನು ಅವ್ರು ಫಸ್ಟ್ ಖಚಿತಪಡಿಸ್ಲಿ. ಆರ್ಥಿಕತೆ ಎಲ್ಲಿ ಹೋಗುತ್ತೆ? ಒಬ್ರಿಗೆ 8,000 ತಿಂಗಳಿಗೆ ಕೊಟ್ಟರೆ ಆ ದುಡ್ಡು ಅವ್ರು ಎಲ್ಲಿಂದ ತರ್ತಾರೆ? ಪಾಕಿಸ್ತಾನ, ಶ್ರೀಲಂಕಾ ಥರ ದಿವಾಳಿ ಆಗ್ಬಿಡುತ್ತೆ. ಅದು ಮೂರ್ಖತನ ಅಂತ ಹೇಳ್ಬೋದು. ಇನ್ನು ಎಲೆಕ್ಷನ್ ಅಲ್ಲಿ ಗೆಲ್ಲೋದು ನಿಮ್ಮ ಪ್ರಕಾರ ರಾಹುಲ್ ಗಾಂಧಿ ಅವರ ಅಥವಾ ಮತ್ತೆ ಮೋದಿ ಅವರ? ಮೋದಿ ಯೂನಿವರ್ಸಲ್ ಬಾಸ್ ಮೋದಿ ಅವರೇ ಗೆಲ್ಲೋದು. ಅವ್ರು ಗೆದ್ದರೆ ದೇಶಕ್ಕೆ ಭವಿಷ್ಯ ಇದೆ. ರಾಹುಲ್ ಗಾಂಧಿ ಅವ್ರಿಗೆ ಅಷ್ಟು ನಾಲೆಡ್ಜ್ ಇಲ್ಲ, ಸೊ ಮೋದಿನೇ ಬರಬೇಕು. ಮೋದಿನೇ ಬರೋದು. ಯಾಕೆಂದರೆ ಒಂದು ದೇಶನ ಒಂದು ಸಮರ್ಥವಾಗಿ ಮುನ್ನಡೆಸೋಕ್ಕೆ ಸಮರ್ಥವಾದ ನಾಯಕ ಬೇಕು ಅಂದರೆ ಈಗ ಸದ್ಯಕ್ಕೆ ಕಾಣ್ತಾ ಇರೋದು ಮೋದಿ ಒಬ್ಬರೇ. ಅದಕ್ಕೆ ಈ ಸದ್ಯ ಈಗ ಆಲ್ಮೋಸ್ಟ್ ಆಲ್ ಎಲ್ಲ ಪೀಪಲ್ಸು, ಎಲ್ಲ ಜನನೂ, ಎಲ್ಲ ಮತ ಇದ್ರ ಪ್ರಕಾರ ಎಕ್ಸ್ಪೆಕ್ಟ್ ಪ್ರಕಾರ ಮೋದಿನೇ ಬರ್ತಾರೆ, ಮೋದಿನೇ ಬರಬೇಕು. ಮೋದಿ ಬಂದ್ರೇ ನಮ್ಮ ದೇಶ ಇನ್ನೂ ಒಂದು 10 ವರ್ಷ ಅಲ್ಲ, 20 ವರ್ಷ ಅಲ್ಲ, 50 ವರ್ಷ ಮುಂದಕ್ಕೆ ಹೋಗಿ ಈಗಲೇ ಆಲ್ರೆಡಿ ಜಗತ್ತಿನಲ್ಲಿ 4ನೇ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಆಗ್ತಾಯಿದೆ. ಈಗ ಈ ಮೋದಿಯವರು ಬಂತು ಅಂತ ಹೇಳಿದರೆ ಇನ್ನೂ ಜಲ್ದಿ ಮುಂದುವರೆದ್ಬಿಟ್ಟು ಅಟ್ಲೀಸ್ಟ್ ಒಂದು 3rd ಪ್ಲೇಸಿಗಾದರೂ ಸೇರುತ್ತೆ. ಅಂಥ ಒಂದು ಸಮರ್ಥವಾದಂಥ ಮುನ್ನಡೆಸೋಕ್ಕೆ ಮೋದಿನೇ ಬೇಕು. ರಾಹುಲ್ ಗಾಂಧಿ ಅವರಿಂದ ಸಾಧ್ಯ ಅಲ್ಲ, ಅದನ್ನು ನಾವು ರಾಹುಲ್ ಗಾಂಧಿಯಿಂದ ನಮಗೆ ಅನಿಸಿರೋ ಪ್ರಕಾರ ಅದು ಆಗಲ್ಲ. ಅವ್ರ ಹತ್ರ ಆ ಥರ ಒಂದು ಕೆಪಾಸಿಟಿ ಇಲ್ಲ, ಅಂದರೆ ನಡೆಸೋವಂಥ ಕೆಪಾಸಿಟಿ ಇಲ್ಲ. ಈಗ ಕೆಪಾಸಿಟಿ ಅಂತ ಹೇಳಿದ್ರೆ ಅವ್ರ ಮಾತಲ್ಲಿ, ಅವರ ಕೃತಿಯಲ್ಲಿ ಅದು ಗೊತ್ತಾಗುತ್ತೆ ಅಲ್ವಾ. ಅವ್ರು ಮಾತಾಡೋ ರೀತಿ, ಅವ್ರು ಮಾತಾಡೋ ಶೈಲಿ. ಈಗ ನೋಡಿ, ಈಗ ಇವರು ಏನೇನೋ ಎಲ್ಲ ಹೊಸ ಹೇಳಬೇಕು ಅಂತ ಹೇಳಿದ್ರೆ ಅದು ಸಿಕ್ಕಾಪಟ್ಟೆ ಟೈಮ್ ಬೇಕು ಬಿಡಿ. ಎಲ್ಲ ಕಾನೂನುಗಳನ್ನ ಒಂದು ಒಳ್ಳೊಳ್ಳೆ ಕಾನೂನುಗಳು ತಂದಿದ್ದಾರೆ. ನಾವು ಬಂದರೆ ಆ ಕಾನೂನುಗಳು ತೆಗೆದುಬಿಟ್ಟು ನಿಮಗೆ ಮುನ್ನಡೆಸ್ತೀವಿ. ಎಕ್ಸಾಂಪಲ್ ಅಂದರೆ ಈಗ ಕಾಶ್ಮೀರದಲ್ಲಿ 370 ತೆಗೆದ್ರಲ್ವಾ, ನಾವು ಬಂದರೆ ಮತ್ತೆ 370 ತೆಗಿತೀವಿ ಅಂತ ಹೇಳ್ತಾರಲ್ವಾ. ಅಂದರೆ ಇವ್ರ ಅರ್ಥ ಏನು ಅಂತ ಹೇಳಿದ್ರೆ ಮತ್ತೆ ದೇಶನ ಹಿಂದಕ್ಕೆ ತಳ್ಳೋದು, ಮುಂದಕ್ಕೆ ನೂಕೋದಲ್ಲ, ಹಿಂದಕ್ಕೆ ತಳ್ತಾ ಇರೋದು. ಹಿಂದುಳಿದ ದೇಶ ಅಂತ ಮಾಡೋಂಥ ಒಂದು ಪ್ಲ್ಯಾನ್ ಇವ್ರದ್ದು. ಭರವಸೆ ನೀಡ್ತಾರೆ ಅಷ್ಟೇ, ಕಾರ್ಯಗತ ಆಗಬೇಕಲ್ವಾ. ಈಗ ಭರವಸೆ ನೀಡೋದರದಲ್ಲ, ಎಲ್ಲರೂ ಭರವಸೆ ಕೊಡ್ತಾರೆ, ಎಲ್ಲರೂ ಮಾತಾಡ್ತಾರೆ, ಎಲ್ಲರೂ ಹೇಳ್ತಾರೆ. ಬಟ್ ನಡಿಬೇಕಲ್ವಾ. ನಡೆಯೋಂಥ ಮಾತಿನಂತೆ ನಡೆಯೋಂಥವ್ರು ಮೋದಿ ಒಬ್ಬರೇ ಅಂತ ಈಗ ಸದ್ಯ ಕಾಣ್ತಾ ಇರೋದು. ಅವರೇ ಬರಬೇಕು, ಅವರೇ ಬರ್ತಾರೆ. ಅದರಲ್ಲಿ ಸ್ವಲ್ಪ ಬಿದ್ದದೆ, ಸ್ವಲ್ಪ ಇಲ್ಲ. ಅಕ್ಕಿದು ಸ್ವಲ್ಪ ಬಿದ್ದದೆ, ಸ್ವಲ್ಪ ಇಲ್ಲ. ಕಾಂಗ್ರೆಸ್ನವರು ಸರಿಯಾಗಿ ನಡೆಯೋಂಗಿಲ್ಲ. ಅವರು ಆದಾಯ ನಮಗೆ ಬೇಕಾಗಿಲ್ಲ. ದೇಶ ಚೆನ್ನಾಗಿದ್ದರೆ ನಾವು ಕಷ್ಟಪಟ್ಟು ಜೀವನ ಮಾಡ್ತೀವಿ. ಮೋದಿ ಬೇಕು. ರಾಹುಲ್ ಗಾಂಧಿ ಅವರ? ಮೋದಿ ಅವರು. ಯಾಕೆ ರಾಹುಲ್ ಗಾಂಧಿಗೆ ಆಗಲ್ವಾ? ಅವರು ಕೊಡೋದು ನಮಗೆ ಬೇಕಾಗಿಲ್ಲ, ನಾವು ಕಷ್ಟಪಟ್ಟು ಜೀವನ ಮಾಡ್ತೀವಿ. ದೇಶ ಚೆನ್ನಾಗಿರೋದು ಅಷ್ಟು. ಆದರೆ
ನೀವು ಸಪೋರ್ಟ್ ಹಾಂ? ಮೋದಿಗೆ ಸಪೋರ್ಟ್. ಮೋದಿ ಸಪೋರ್ಟ್. ಮೋದಿ ಇದ್ದರೆ ಎಲ್ಲದೂ ಆಗುತ್ತೆ. ಈ ಕಾಂಗ್ರೆಸ್ ರಾಹುಲ್ ಗಾಂಧಿ ಬಂದರೆ ಆತ ಮಾತಾಡೋಕ್ಕೆ ಬರಲ್ಲ. ಆತ ಏನು ದೇಶ ಆಳ್ತಾನೆ ಹೇಳಿ, ಅದು ಏನು ಏನು ಮಾತಾಡ್ತಾನೆ ಏನನ್ನ ಆತಗೆ ಗೊತ್ತಿಲ್ಲ. ಏನು ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಮಾಡಿದ್ರೆ ಏನು ಸಪೋರ್ಟ್ ಮಾಡೋದು, ಎಲ್ಲ ಪಾಕಿಸ್ತಾನದವ್ರು ಸಪೋರ್ಟ್ ಮಾಡ್ತಾರೆ, ಇಂಡಿಯಾಗೆ ಸಪೋರ್ಟ್ ಮಾಡಲ್ಲ ಅವರೆಲ್ಲ ಅವ್ರವ್ರ ದೇಶಕ್ಕೆ ಸಪೋರ್ಟ್ ಮಾಡ್ಕೊಂತಾರೆ. ಎಷ್ಟು ಭ್ರಷ್ಟಾಚಾರ ನಡೀತಾ ಇದೆ ಗೊತ್ತಾ ಈಗ ಕಾಂಗ್ರೆಸ್ ಬಂದ್ಬಿಟ್ಟು ಕಾರಣದಲ್ಲಿ. ಯಾರು ಸಿದ್ದರಾಮಯ್ಯ ಹೇಳ್ತಾರೆ, ಎಲ್ಲಿ ಯಾರಿಗೆ 200 ಯೂನಿಟ್ ಫ್ರೀ ಕೊಟ್ಟಿದ್ದಾರೆ ಕರೆಕ್ಟಾಗಿ ಸಿದ್ದರಾಮಯ್ಯನವರು? ಯಾರಿಗಾದ್ರೂ 200 ಯೂನಿಟ್ ಫ್ರೀ ಕೊಟ್ಟಿದ್ದಾರೆ? ಕಾಂಗ್ರೆಸ್ಗೆ ನಾವು ಮುಂಚೆನೇ ಹೇಳಿದ್ರು, ಮಾದೇವಪ್ಪ ನಿನಗೂ 200 ಯೂನಿಟ್ ಫ್ರೀ, ಎಲ್ಲರಿಗೂ ಯೂನಿಟ್ ಫ್ರೀ. ಯಾರು 200 ಯೂನಿಟ್ ಫ್ರೀ ಕೊಡ್ತಾ ಇದ್ದಾರೆ? ಕರೆಕ್ಟಾಗಿ ಯಾರಿಗಾದ್ರೂ 200 ಯೂನಿಟ್ ಫ್ರೀ ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು? ಯಾರು ಕೊಡ್ತಾ ಇಲ್ಲ, ಹೇಳೋದಷ್ಟೇ, ಯಾರೂ ಮಾಡಲ್ಲ. ಮೋದಿ ಇದ್ದರೆ ಎಲ್ಲ ನಮ್ಮ ಗಡಿ ಬದ ಎಲ್ಲ ಚೆನ್ನಾಗಿರುತ್ತೆ, ದೇಶ ಚೆನ್ನಾಗಿರುತ್ತೆ. ಎಷ್ಟು ಆರ್ಥಿಕವಾಗಿ ಎಷ್ಟು ಚೆನ್ನಾಗಿ ಹಿಂದಿತ್ತು ನಮ್ಮ ದೇಶನ. 10 ವರ್ಷ ಮನಮೋಹನ್ ಸಿಂಗ್ ಆಡಳಿತ ಮಾಡಿದ್ರು, ಏನು ಮಾಡಿದ್ರು ಅವರು? ಎಲ್ಲ ಕೈಗಡೆ ನಿಂತರು, ಏನು ಮಾಡಿದ್ರು ಅವರೆಲ್ಲ? ಹಾಂ, ಎಲ್ಲ ಯಾವುದಕ್ಕೂ ಇದು ಮಾಡಲಿಲ್ಲ ಅವರು. ಮೋದಿ ಇದ್ದರೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಅವರು ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಗ ಅವರು ಬಂದರೆ ಆಗ್ತಾರೆ, ಇಲ್ದಿದ್ರೆ ಹೆಂಗಾಗ್ತಾರೆ? ಇಲ್ಲಿಂದ ತರ್ತಾರೆ, ಅವ್ರ ಮನೆಯಿಂದ ತರ್ತಾರೆ, ಇಲ್ಲಿಂದ ತರ್ತಾರೆ. ಇವಾಗ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಬರ್ತೀವಿ ಅಂತ ಹೇಳಿದಾರಲ್ಲ, ಕನ್ಫರ್ಮ್ ನಾವು ಅಂದರೆ ನಾವು ವಿನ್ ಆಗ್ತೀವಿ ಅಂತ ಹೇಳಿ. ಯಾಕೆ ಹೇಳ್ತಾರೆ ಮೇಡಮ್? ಚೆನ್ನಾಗಿ ಹೇಳ್ತೀರಾ, ನಾನು ಹೇಳ್ತೀನಿ, ನಾನು ಕೋಟ್ಯಾಧೀಶರ ನಾನು ಇರಬೇಕಲ್ಲ ನನ್ನ ಹತ್ರ. ಇವಾಗ ಸಿದ್ದರಾಮಯ್ಯನವರು ಇದು ಮಾಡಿದ್ದಾರೆ, 5 ಪ್ರೋಗ್ರಾಮ್ಸ್ ಮಾಡಿದ್ದಾರೆ. ಸರಿಯಾಗಿ ಅರ್ಧ ಜನಕ್ಕೆ ರೀಚ್ ಆಗ್ತಾ ಇದೆ, ಅರ್ಧ ಜನಕ್ಕೆ ರೀಚ್ ಆಗ್ತಾ ಇಲ್ಲ. ಕೆಲವರು ಬೈಕೊಳ್ತಾರೆ, ಕೆಲವರು ಬೈಕೊಳ್ತಾ ಇದ್ದಿಲ್ಲ. ಹಿಂಗೆ ಇರುತ್ತೆ ಮೇಡಮ್. ಇವಾಗ ರಾಹುಲ್ ಗಾಂಧಿ ಪಾರ್ಟಿ ಬಂದರೆ ಆಗ್ತಾರೆ, ಆಗದಿದ್ರು ಆಗ್ತಾರೆ ಅಂತ ಕೇಳಿ ಮೇಡಮ್. ಇವಾಗ ಮೋಸ್ಟ್ಲಿ ಸೆಂಟ್ರಲಲ್ಲಿ ಮೋದಿ ಇರಬೇಕು, ಸ್ಟೇಟ್ನಲ್ಲಿ ನಮ್ಮ ಸಿದ್ದರಾಮಯ್ಯ ಇರಬೇಕು. ಗ್ಯಾರಂಟಿಗಳು ಹೆಲ್ಪ್ ಆಗ್ತಾ ಇದ್ದಾವೆ ಮೇಡಮ್. ಇನ್ನು ಕೆಲವು ಇವಾಗ ಇವರು ಬಂದರೆ ಇನ್ನೂ ಅನುಷ್ಠಾನಕ್ಕೆ ತರ್ತೀವಿ ಅಂತ ಸುಮ್ಮನೆ ಯೂಟ್ಯೂಬ್ನಲ್ಲಿ ತೋರಿಸ್ತಾ ಇದ್ದಾರೆ. ಇನ್ನೂ ಯಾರಿಗೂ ಕೈಗೆ ಬಂದಿಲ್ಲ. ಯೂಟ್ಯೂಬ್ನಲ್ಲೇನೋ ಇವಾಗ ಈ ಕೌಂಟಿಂಗ್ ನೋಡ್ಕೊಂಡು ಹೇಳ್ತಾರೆ ಅವರು. ಯಾಕೆಂದರೆ ಇವ್ರದ್ದೇ ಬಂದರೆ ಇವೆಲ್ಲ ಮಾಡ್ತಾರೆ, ಇಲ್ಲದಿದ್ರೆ ಇಲ್ಲ. ನಿಜವ ಸುಳ್ಳು? ಅದಕ್ಕೋಸ್ಕರ ಸೆಂಟ್ರಲಲ್ಲಿ ಏನಂದರೆ ಅವರೇ ಬರಬೇಕು. ಇವರು ಸ್ಟೇಟಲ್ಲಿ ನಮ್ಮ ಸಿದ್ದರಾಮಯ್ಯನೇ ಸರಿ ಕಿಂಗು. ಇವಾಗ ಸಿದ್ದರಾಮಯ್ಯನ ಮೋದಿನ ಎಲ್ಲರೂ ಬೈತಾರೆ, ಸಿದ್ದರಾಮಯ್ಯನ ಏನು ಮಾಡೋಕ್ಕಾಗೋದಿಲ್ಲ. ಕ್ಲೀನ್ ಹ್ಯಾಂಡು, ತೊಡೆ ತೊಡ್ತಾನೆ, ಅದ್ರ ಭುಜ ತೊಡ್ತಾನೆ. ಅದಕ್ಕೋಸ್ಕರ ರಾಹುಲ್ ಗಾಂಧಿನ ಕೂಡ ಒಳಗಡೆ ಹಾಕ್ಸಿದ್ರು ಮೋದಿ ಅಂತವರು. ಇವಾಗ ಈ ಅಪ್ಪನ ಯಾರು ಹಾಕ್ಸೋದಕ್ಕೂ ಆಗೋದಿಲ್ಲ. ಈ ಅಪ್ಪ ಕ್ಲೀನ್ ಹ್ಯಾಂಡು ಮಾಡ್ತಾರೆ. ನಮ್ಮ ಸ್ಟೇಟ್ನಲ್ಲಿ ಏನಿದ್ರು ಸಿದ್ದರಾಮಯ್ಯನವ್ರು ಇದ್ರೇ ಮೇಲು ಅಂತ ನಾನು ಹೇಳ್ತೀನಿ ಮೇಡಮ್. ಮೋದಿನೂ ಬೇಕು, ಯಾಕೆ ಅಂದರೆ ಅವರು ಬಡವ್ರ ಬಗ್ಗರಿಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾವ್ರೆ. ಮೋದಿನೂ ಬೇಕು, ಸಿದ್ದರಾಮಯ್ಯನೂ ಹೆಲ್ಪ್ ಮಾಡ್ತಾವ್ರೆ. ಯಾಕೆ ಅಂದರೆ ಅವರು ತಿಂಗಳಿಗೆ 2-2 ಸಾವಿರ ಹಾಕ್ತಾವ್ರೆ ರೇಷನ್ ಕಾರ್ಡ್ ಮುಖಾಂತರ. ಇರಬೇಕು ಅವರು ಬಡವ್ರ ಬಗ್ಗೆ ಸಾಕಾರ ಯಾರು ಕ್ಲೀನಾಗಿ ನೋಡ್ಕೊತಾರೆ, ಅವ್ರು ಇರಬೇಕು ರಾಜಕೀಯಲ್ಲಿ. ಈಗ ಮೊನ್ನೆ ರಾಹುಲ್ ಗಾಂಧಿ ಅವರು ಹೇಳಿದ್ರು, ನಾನು ಮಹಿಳೆಯರಿಗೆ, ಬಡ ಮಹಿಳೆಯರಿಗೆ 2500 ಹಾಕ್ತೀನಿ ಎಲ್ಲಾದರೂ ವಿನ್ ಆದರೆ ಅಂತ. ಅದನ್ನು ನೀವು ನಂಬ್ತೀರಾ ಅಥವಾ ನಂಬ್ತೀರಾ ಅಂದರೆ ಹಾಕಿ ಏನಾರೋ ಗೊತ್ತಿದ್ರೆ ನಂಬೋದು. ಆಗ್ತಾನೆ ಏನು ಆಗ್ತೀವಿ ಅಂದ್ರೆ ಅದೇ ಗ್ಯಾರಂಟಿ ಮೇಡಮ್ ಅವರೇ? ಸೆಂಟ್ರಲ್ಗೆ ಮೋದಿನೇ ಬೇಕು, ದೇಶ ಚೆನ್ನಾಗಿರುತ್ತೆ. ಯಾಕೆಂತ? ರಾಹುಲ್ ಬಂದರೆ ತೊಂದರೆ ಆಗುತ್ತೆ. ಅವ್ರ ಒಳ್ಳೆ ನಾಯಕರು ಇಲ್ಲ, ಅವ್ರಿಗೆ ಅವೆಲ್ಲ ನಮ್ಮೆಲ್ಲ ಬೀಳುತ್ತೆ. ಅದು ಹಾಕೋದು ಬೇಡ, ಅವರು ಹಾಕೋದು ಬೇಡ ಬೇಡ. ಅಲ್ಲ, ಎಲೆಕ್ಷನಲ್ಲಿ ಗೆದ್ದು ಇಲ್ಲ, ಅವರು ಒಳ್ಳೆಯದಲ್ಲ. ಈಗೆಲ್ಲ ಮಾಡ್ತಾರೆ, ಸರಿ ಹೋಗಲ್ಲ. ಬೇಡ ಅಂತೀರಾ? ಬೇಡ. ರಾಹುಲ್ ಅವ್ರ ಪ್ರಧಾನಿ ಮೋದಿ ಯಾರು? ಮೋದಿನೇ ಆಗಬೇಕು. ಈಗ ರಾಹುಲ್ ಗಾಂಧಿ ಅವರು ಗೆದ್ರೆ 8500 ರೂಪಾಯಿ ಕೊಡ್ತೀವಿ. ಅಯ್ಯೋ, ಸುಳ್ಳು ಹೇಳ್ತಾರೆ ಅನ್ನಿಸ್ತತೆ ನನಗೆ. ನಿಜವಾಗ ಸುಳ್ಳು ಗೊತ್ತಿಲ್ಲ, ಸುಳ್ಳು ಅನ್ನಿಸ್ತದೆ ನನಗೆ. ನಿಮ್ಗೆ ಏನು ಅನ್ಸುತ್ತೆ? ಸುಳ್ಳು ಅನಿಸ್ತಿದ್ಯಾ? ಅಲ್ಲ, ಹಂಗೆ ಅನ್ನಿಸ್ತೈತೆ. ನನ್ನ ಮನಸ್ಸು ಈಗಲೇ ದುಡ್ಡಿಲ್ಲ ಅಂತ ಇದು ಮಾಡ್ತಕೋತಾರೆ. ಒಬ್ರಿಗೆ ಹಾಕ್ತಾರೆ, ಒಬ್ರಿಗೆ ಹಾಕಿಲ್ಲ. ಅದರಿಂದ ಮೋದಿ ಬಂದರೆ ನಮಗೆ ಒಳ್ಳೇದಾಯ್ತದೆ ಅಂತಲ್ಲ, ದೇಶಕ್ಕೆ ಒಳ್ಳೇದಾಯ್ತದೆ. ಮೋದಿ ಬಂದರೆ ಒಳ್ಳೇದು ಅಂತ. ಬಟ್ ನಮಗೆ ಬೇಕಾಗಿರೋದು ಮೋದಿ. ದೇಶ ಉದ್ಧಾರ ಮಾಡೋರು ಮೋದಿ. ರಾಹುಲ್ ಗಾಂಧಿ ದೇಶ ಎಕ್ಕುಟ್ಟಿಸ್ಬಿಡ್ತಾನೆ. ಇನ್ನೊಂದು ಸರಿ ಕಾಂಗ್ರೆಸ್ ಬಂದರೆ ಸರ್ಕಾರದಲ್ಲೇ ಯಾರೂ ಉಳುಗಾಳ ಇಲ್ಲ ನಮ್ಮ ಹಿಂದೂಗಳಿಗೆ. ಅದು ಬೇಕಾಗಿರೋದು ಮೋದಿ ಬರಬೇಕು. ಇನ್ನೊಂದು ಸರಿ ಪದೇ ಹೇಳ್ತಾನೆ ಮೋದಿ ಬರಬೇಕು. ಇಂಥ ಕಚಡ ಕಾಂಗ್ರೆಸ್ ನೋಡಿದ್ರೆ ಎಲ್ಲ ಕಡೆ ಕರ್ನಾಟಕದಲ್ಲಿ ಗಬ್ಬೆ ಕೂತ್ಬಿಟ್ಟಿದೆ. ಇನ್ನೂ ಅವ್ರು ಕಳ್ಕೊಂಡ್ರೆ ಏನು ಮಾಡ್ಬೇಕು ಹೇಳಿ? ಯಾವ ರೋಡ್ ಸರಿಯಾಗಿದೆ, ಎಲ್ಲಿ ಇದೆ, ಯಾವುದಿದೆ, ಏನು ಉದ್ಧಾರ ಮಾಡಿದೆ ಕರ್ನಾಟಕನ, ಅದನ್ನು ಫಸ್ಟ್ ಹೇಳ್ಬೇಕು, ನಮಗೆ ಹೇಳ್ಬೇಕು. ಏನು ಭಾಷಣದಲ್ಲಿ ಹೇಳಿದ್ರು ರಾಹುಲ್ ಗಾಂಧಿ ಅವರು, ಏನಂತ? ನನ್ನನ್ನು ಗೆಲ್ಲಿಸ್ಬಿಟ್ರೆ ಗೆದ್ರೆ ನೆಕ್ಸ್ಟ್ ಆದ್ರೆ ನಾನು ಮಹಿಳೆಯರಿಗೆ 8500 ರೂಪಾಯಿ ಕೊಡ್ತೀನಿ ನಾನು ಅಂತ. ಎಲ್ಲಿಂದ ತಿಂಗಳು ಎಲ್ಲಿಂದ ಕೊಡ್ತಾನೆ? ದೇಶ ಮಾರಬೇಕಾಗತ್ತೆ ಅವನು. ನಮ್ಮ ಇಂಡಿಯಾ ಬಡ್ಜೆಟ್ 46 ಕೋಟಿ ಏನೋ 46,000 ಕೋಟಿ ಏನೋ ಇದೆ. ಅದಕ್ಕೆ ಆ ಲೆಕ್ಕ ಮಾಡೋದು ಅದಕ್ಕಿಂತ ಜಾಸ್ತಿ ಹೋಗುತ್ತೆ. ಎಲ್ಲಿಂದ ಬರುತ್ತೆ ಅಭಿವೃದ್ಧಿ? ಎಲ್ಲಿ ಬರುತ್ತೆ? ದೇಶ ಅಭಿವೃದ್ಧಿ ಏನು ಮಾಡ್ತಾನೆ ಅವನು? ಒಂದು ಕಾಮಿಡಿ ಪೀಸ್ ಅದು, ನಮ್ಮ ದೇಶಕ್ಕೆ ಕಾಮಿಡಿ ಪೀಸ್ ಅದು. ಅದು ಅವನು ಪ್ರಧಾನಮಂತ್ರಿ ಆದ ದೇಶ ಎಕ್ಕುಟ್ಟೋಯ್ತದೆ. ಇದೊಂದು ಮಾತ್ರ ಪದೇ ಹೇಳ್ತೀನಿ, ಹಾಳು ಮಾಡೋಕ್ಕೆ ಇವನು ಬರಬೇಕಾದ್ರೆ ಯಾರೋ ರಾಹುಲ್ ಗಾಂಧಿ ಉದ್ಧಾರ ಮಾಡೋಕ್ಕೆ ಮೋದಿ ಬರಬೇಕು. ಇದು ನಮ್ಮ ಒಪಿನಿಯನ್. ಅಂದರೆ ರಾಜ್ಯದಲ್ಲಿ ಗ್ಯಾರಂಟಿಗಳು ಎಲ್ಲ ಅದು ಯಾರು ದುಡ್ಡದು? ನೀವು ಹೇಳಿ, ಯಾರು ದುಡ್ಡು? ನಮ್ಮ ದುಡ್ಡನ್ನ ಅವನು ದಾನ ಮಾಡೋಕ್ಕೆ ಈ ಬೋಳಿ ಮಕ್ಕಳು ಯಾರು? ಅದು ನಮ್ಗೆ ಹೇಳಬೇಕು.
ಇಲ್ಲ ಕಾಲೇಜುಗಳು ಸ್ಟೂಡೆಂಟ್ಗೆ ಫ್ರೀ ಕೊಡಿ, ಕಾಲೇಜ್ಗಳು ಮಾಡಿಸಿ, ಇನ್ನು ಕಂಪ್ನಿಗಳು ತರಿಸಿ, ಕೆಲಸಗಳು ಕೊಡಿ ಮಾಡಿ ಅಂತ ಫ್ರೀ ಕೊಟ್ಬಿಟ್ಟೆಲ್ಲ ಹಾಳು ಮಾಡ್ತಾಯಿದ್ದಾವೆ. ಯಾರಿಗೂ ಉದ್ಧಾರ ಮಾಡ್ತಾಯಿದ್ದಾರೆ. ಒಬ್ಬ ಹೇಳ್ತಾನೆ, ಒಬ್ಬ ಹೆಂಗ್ಸ್ ಹೇಳ್ತಾಳೆ, ನನಗೆ ಗಂಡ 500 ರೂಪಾಯಿ ಸಂಪಾದನೆ ಮಾಡಿ 250 ಕುಡಿಯೋನು, 250 ಮನೆ ಕೊಡೋನು, ಈಗ 500 ರೂಪಾಯಿ ಕುಡಿತಾನೆ. ಯಾಕೆ ಎಲ್ಲ ಜಾಸ್ತಿ ಮಾಡಿಟ್ಟಿದ್ದಾನೆ, ಮನೆಗೆ ಬರಲ್ಲ. ಇಂಥ ಸಂಸಾರ ಹಾಳು ಮಾಡೋಕ್ಕೆ ಇನ್ನು ಕಾಂಗ್ರೆಸ್ ಸರ್ಕಾರ. ನಮ್ಮ ದುಡ್ಡು ನಮಗೆ ನಮ್ಮ ಹತ್ರ ಕಿತ್ತಿ ಅವ್ರು ಕೊಡೋಕ್ಕೆ ಇವನು ಯಾವನು? ರೇಟ್ಗಳೆಲ್ಲ ಜಾಸ್ತಿ. ಯಾರು ಇವತ್ತು ಮೊದಲೇ ಪ್ರತಿಯೊಬ್ಬ ಬಡವನು ಇವತ್ತು ಸುಖವಾಗಿಲ್ಲ. ಹೆಲ್ಪ್ ಆಗ್ತಿದೆ, ಆದರೆ ವಯಸ್ಸಾದವರಿಗೆ ಮುದುಕರಿಗೆ ಅಜ್ಜಿ ಕೊಟ್ಟಿದ್ರೆ ಸರಿಯಾಗೋದು. ಅದ್ರ ಬದಲು ಈ ಹಾಸ್ಪಿಟ್ಲಲ್ಲೆಲ್ಲ ಕಮ್ಮಿ ಆಗಿದ್ದಿದ್ರೆ, ಎಜುಕೇಷನಲ್ಲಿ ಸ್ವಲ್ಪ ಜಾಸ್ತಿ ಕಮ್ಮಿ ಇದ್ದಿದ್ರೆ ಅನುಕೂಲ ಆಗ್ತಿತ್ತು ಅನಿಸುತ್ತೆ. ನಿಮ್ಮ ಪ್ರಕಾರ ಮೋದಿಯವರು ಗೆಲ್ಲಬೇಕು, ಪ್ರಧಾನಿ ಆಗಬೇಕು ಅಥವಾ ರಾಹುಲ್ ಗಾಂಧಿ ಅವರು ಆಗಬೇಕು? ಯಾರಾದರೂ ಓಕೆನೆ, ಮೊದಲು ಚೆನ್ನಾಗಿ ನಮ್ಮ ದೇಶನ ಕಾಪಾಡ್ಕೊಂಡು ಹೋದರೆ ಸಾಕು. ಟಕ ಅಂದ್ಬೀಳೋಕೆ ಮೊದಲು ಬಜೆಟ್ ಹಣ ಇರೋದು ಆ್ಯಕ್ಚುಲಿ 400 crores ಏನೋ ಅನಿಸುತ್ತೆ. ಎಲ್ಲರಿಗೂ ಕೊಡಬೇಕು ಅಂದು ಮತ್ತೆ ಸಾಲ ಮಾಡ್ಕೊಂಡು ಕೊಡಬೇಕಲ್ವ? ಅದು ಹೆಂಗೆ ಕೊಡ್ತವೆ? 800 ಅದೇನೋ ಹೇಳಿದಲ್ಲ ಅಮೌಂಟು, ಅದು ಹೆಂಗೆ ಬರುತ್ತದು? ಬರಲ್ಲ, ಚಾನ್ಸೇ ಇಲ್ಲ ಅದು. ಯಾಕೆ ಅಂತ ಹೇಳ್ತೀರಾ? ಚಾನ್ಸ್ ಇಲ್ಲ. ಹೆಂಗೆ ಹೇಳ್ತೀರಾ? ಇಲ್ಲ, ಆಗೋದೇ ಇಲ್ಲ ಅದು. ಪ್ರಾಕ್ಟಿಕಲಿ ಗೆದ್ದು ಆಗಲ್ಲ, ಗೆದ್ದಿಲ್ಲ ಅಂದ್ರೂ ಆಗಲ್ಲ. ಪ್ರಾಕ್ಟಿಕಲಿ ಅದು ಎಷ್ಟು ಜನಕ್ಕೆ ಏನು ಕೊಡ್ತಾರೆ ಅವರು? ಹಾಂ, ಮೋದಿ ಅವ್ರನ್ನ ವಿನ್ ಮಾಡಿಸಿದ್ರೆ ಆರ್ಮಿ ಸಪೋರ್ಟ್ ಅದು ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ, ಡೆವಲಪ್ಮೆಂಟ್ ಆಗುತ್ತೆ ಕಂಟ್ರಿ. ಅಂದರೆ ನಿಮ್ಮ ಪ್ರಕಾರ ಮೋದಿಯವರೇ ಬರ್ತಾರೆ, 100% ಮೋದಿಯವರೇ ಬರ್ತಾರೆ. ಗೆದ್ದರೆ ಆಗ್ತಾರಲ್ವಾ? ಇವಾಗ ಸಿದ್ದರಾಮಯ್ಯ ಅವ್ರು ಮಾಡಿದಾರಲ್ವಾ, ಅವ್ರು ಮಾಡ್ತಾರೆ. ನಿಮ್ಗೆ ಏನು ಅನ್ಸುತ್ತೆ? ಅಂದರೆ ಗೆಲ್ಬಹುದು ಅಂತ ಅನ್ಸುತ್ತಾ ಅಥವಾ ಯಾವ ಥರ ಅನ್ಸುತ್ತೆ ನಿಮಗೆ? ಅದು ಸೆಂಟ್ರಲಲ್ಲಿ ಹೇಳಲಿಕ್ಕೆ ಬರಲ್ಲ ಅಲ್ವಾ, ಕರ್ನಾಟಕದಲ್ಲಿ ಬರ್ಬೋದು. ಅಂದರೆ ರಾಹುಲ್ ಗಾಂಧಿ ಅವರು ಅಥವಾ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅಂತೀರಾ? ರಾಹುಲ್ ಗಾಂಧಿ ಅವರೇ ಆಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಲೋಕಸಭಾ ಎಲೆಕ್ಷನ್ನಲ್ಲಿ ಯಾವ ಪಕ್ಷ ಗೆಲ್ಲುತ್ತೋ ಅಥವಾ ಯಾವ ಪಕ್ಷ ಸೋಲುತ್ತೋ ಗೊತ್ತಿಲ್ಲ, ಆದರೆ ಜನ ತಮ್ಮ ಅಭಿಪ್ರಾಯವನ್ನ ಮುಕ್ತವಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನೀವು ಕೂಡ ನಮಗೆ ಕಮೆಂಟ್ ಮೂಲಕ ತಿಳಿಸ್ಬೋದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸಂಜೆವಾಣಿ.